ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಮತ್ತೆರಡು ಸಿಸಿಟಿವಿಯ ದೃಶ್ಯ ಈಗ ಬಿಡುಗಡೆ ಮಾಡಿದೆ ಎನ್ಐಎ. ಬಿಎಂಟಿಸಿ ಬಸ್ನಲ್ಲಿ ಓಡಾಟವನ್ನ ಮಾಡಿರುವಂತದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಅದು ಮತ್ತೊಂದಿಷ್ಟು ದೃಶ್ಯಗಳ ಸಮೇತವಾಗಿ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಬಾಂಬರ್ ಓಡಾಟವನ್ನ ನಡೆಸಿದ್ದಾನೆ. ಪೊಲೀಸ್ ಚೌಕಿ ಮುಂದೆನೆ ಬಾಂಬರ್ ಓಡಾಟವನ್ನ ನಡೆಸಿದ್ದಾನೆ. ಅಂದ್ರೆ ಅವನಿಗೆ ಎಷ್ಟು ಧೈರ್ಯ ಇದೆ ನೋಡಿ. ಪಬ್ಲಿಕ್ ಟಿವಿಯಲ್ಲಿ ಎರಡು ಓಡಾಟದ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬರ್ತಾ ಇರುವಂತ ಮತ್ತೆರಡು ಎಕ್ಸ್ಕ್ಲೂಸಿವ್ ಆಗಿರುವಂತ ದೃಶ್ಯಗಳನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಅಲ್ಲಿ ಅವನು ಓಡಾಡಿರುವಂಥ ದೃಶ್ಯ ನೋಡಿ. ಬಟ್ಟೆ ಹೆಂಗೆ ಬದಲಾವಣೆ ಮಾಡ್ಕೊಂಡಿದ್ದಾನೆ ನೋಡಿ. ಗೊತ್ತೇ ಆಗಬಾರ್ದು ಏನು ಫುಲ್ಲು ಸೊಫೆಸ್ಟಿಕೇಟೆಡ್ ಆಗಿದ್ದಾನೆ ಇವನು. ಯಾವುದೋ ಒಂದು ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡ್ತಾ ಅನ್ನೋ ಗತ್ತೆ ಬಿಲ್ಡಪ್ ಕೊಟ್ಕೊಂಡು ಓಡಾಡಿದ್ದಾನೆ. ಹಾ ಮಾಡಿರೋ ಹಲ್ಕ ಕೆಲಸಕ್ಕೆ ಓಡಾಡೋ ರೀತಿ ನೋಡಿ ಒಂದು ಹೆಂಗಿದೆ ನೋಡಿ. ಇಲ್ಲಿ ಟೀ ಶರ್ಟು, ಅಲ್ಲಿ ಮತ್ತೆ ಶರ್ಟು, ನೋಡಿ ಹೆಂಗಿದ್ದಾನೆ ಅವನು. ಇವೆರಡು ದೃಶ್ಯಗಳು ನಿಮಗೆ ಲಭ್ಯವಾಗಿದೆ. ಒಂದು ಬಳ್ಳಾರಿಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಓಡಾಡಿರುವಂಥ ಒಂದು ದೃಶ್ಯ, ಇನ್ನೊಂದು ಕಡೆಗೆ BMTC ಬಸ್ನಲ್ಲಿ ಓಡಾಡಿರುವಂಥ ದೃಶ್ಯ. ಎರಡು ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಅದು ಮುಂಚಿತವಾಗಿ BMTCL ಬಸ್ನಲ್ಲಿ ಬಾಂಬ್ ಇಡೋಕ್ಕಿಂತ ಮುಂಚಿತವಾಗಿ ಇಟ್ಟು ಬಂದ ನಂತರದ ದೃಶ್ಯ ಅದು. ಅದಾದ ನಂತರ ರಾತ್ರಿ ಬಳ್ಳಾರಿಗೆ ಹೋಗಿ ತಲುಪ್ತಾನಲ್ಲ, ಬಳ್ಳಾರಿಗೆ ಹೋಗಿ ತಲುಪ್ದಾದಂಥ ದೃಶ್ಯ ನೋಡಿ. ಬಾಂಬ್ ಇಡಬೇಕಾದಂಥ ಸಂದರ್ಭದಲ್ಲಿ ಇದು ಹಾಕ್ಕೊಂಡಾಗ ಬಟ್ಟೆ ಬೇರೆ ಇದ್ದಿದ್ದು. BMTC ಬಸ್ ಹತ್ತಿದಂಥ ಸಂದರ್ಭದಲ್ಲಿ ಒಂದು ಬಟ್ಟೆ ಬೇರೆ ಇದೆ. ಆಮೇಲೆ ನಿಮಗೆ ಅದೇ ಸೇಮ್ ಬಳ್ಳಾರಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ನಿಮಗೆ. ಸೊ ಅವನು ಅಲ್ಲಲ್ಲಿ ಬಟ್ಟೆಯನ್ನು ಚೇಂಜ್ ಮಾಡ್ಕೊಂಡು ಓಡಾಡಿರೋದಂತೂ ಸ್ಪಷ್ಟವಾಗಿದೆ. ಅದನ್ನು ಈಗಾಗಲೇ ಹೇಳಿದ್ದಾರೆ. ಸೊ ಎರಡು ಓಡಾಟದ ದೃಶ್ಯಗಳು ಎಕ್ಸ್ಕ್ಲೂಸಿವ್ ಆಗಿ ಪತ್ತೆಯಾಗಿದೆ. ಯಾರೋ ಒಬ್ಬ ಸೊಫೆಸ್ಟಿಕೇಟೆಡ್ ಆಗಿ ಓಡಾಡ್ತಾರಲ್ಲ, ಸಭ್ಯವಾಗಿರುವಂಥ ವ್ಯಕ್ತಿ ಓಡಾಡೋ ರೀತಿಯಲ್ಲಿ ಓಡಾಡ್ತಾ ಇದ್ದಾನೆ. ವೆಲ್ ಎಜುಕೇಟೆಡ್ ಅಂತ ಕಾಣಿಸುತ್ತೆ ಅವನ ಬಿಹೇವಿಯರನ್ನು ನೋಡ್ತಾ ಇದ್ದರೆ. ಬಟ್ ಮಾಡಿರುವಂಥ ಕೃತ್ಯ ಇಂಥದ್ದು ಯಾಕೆ ಮಾಡಿದ ಅನ್ನೋದನ್ನು ಈಗ ಪತ್ತೆ ಹಚ್ಚಬೇಕಾಗಿದೆ. ಅವನನ್ನು ಹಿಡಿತಾರೆ, ಪತ್ತೆ ಹಚ್ಚುತ್ತಾರೆ. ಎಲ್ಲಿ ಓಡೋಗ್ತಾನೆ ಅವನು, ಯಾವ ಬಿಲದಲ್ಲಿ ಅಡಗಿದ್ರೂ ಕೂಡ ಎತ್ತು ಒಳಗಡೆ ಹಾಕ್ತಾರೆ ಅವನನ್ನು. ಸರಿಯಾಗಿ ಬೆಂಡೆತ್ತಬೇಕು ಅವನನ್ನು. ಇಂಥ ಮನಸ್ಥಿತಿಗಳು ಅಲ್ಲಲ್ಲಿ ಹುಟ್ಕೊಳ್ತಾ ಇದೆ, ಹುಳುಗಳು. ಅವುಗಳನ್ನು ಹೊಸಕ್ಕೆ ಹಾಕ್ತಾ ಇಲ್ಲ. ಅವರನ್ನು ಜೈಲಲ್ಲಿ ಇಟ್ಬಿಟ್ಟು ಜನ ಕೊಡುವಂಥ ತೆರಿಗೆ ದುಡ್ಡಲ್ಲಿ ಅವ್ರಿಗೆ ಏನೇನೋ ತಿನ್ನಕ್ಕೆ ಕೊಡ್ತಾವೆ. ಅವನ್ನೆಲ್ಲ ತಿನ್ಕೊಂಡಿರ್ತಾವೆ ಆರಾಮಾಗಿ ನೆಮ್ಮದಿಯಾಗಿ. ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಆಗ್ಬಿಟ್ಟಿದ್ದಾವೆ ಜೈಲುಗಳವರಿಗೆ. ಹೋಗಿ ನೆಮ್ಮದಿಯಾಗಿರೋದು, ಅಲ್ಲಿ ದುಡಿದ್ರೂ ಅವ್ರಿಗೂ ಸಂಬಳ ಬರುತ್ತೆ. ಅದಾದ ನಂತರ ಅವರಿಗೆ ತಿನ್ನಕ್ಕೆ 3 ಹೊತ್ತು ಊಟ ಸಿಗುತ್ತೆ, ವ್ಯವಸ್ಥೆಗಳು ಚೆನ್ನಾಗಿರುತ್ತೆ. ಸೊ ಎಲ್ಲವೂ ಕೂಡ ಇರುತ್ತೆ. ನಿಮಗೆ ಈ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಎರಡು ದೃಶ್ಯಗಳನ್ನು. ಆಗಿನಿಂದಲೂ ಕೂಡ ಹೇಳ್ತಾ ಇದ್ದೀನಿ ನಾನು. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಾವಳಿಗಳನ್ನು NIA ಈಗಾಗಲೇ ಬಿಡುಗಡೆಯನ್ನು ಮಾಡಿರುವಂಥ ಎರಡು ದೃಶ್ಯಾವಳಿಗಳು. ಒಂದು ಬಾಂಬ್ ಇಟ್ಟ ನಂತರ BMTC ಬಸ್ಸನ್ನು ಹತ್ತಿದಂಥ ಸಂದರ್ಭದ ದೃಶ್ಯ, ಇನ್ನೊಂದು ಕಡೆಗೆ ಬಳ್ಳಾರಿಗೆ ಹೋಗಿ ಇಳಿದ ಸಂದರ್ಭದಲ್ಲಿ ಓಡಾಡಿರುವಂಥ ದೃಶ್ಯ. ಎರಡು ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮತ್ತೆರಡು CCTVಯ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇದು NIA ಬಿಡುಗಡೆ ಮಾಡಿರುವಂತಹ ದೃಶ್ಯ. ಒಂದು ಬೆಂಗಳೂರು BMTC, ಇನ್ನೊಂದು ಕಡೆಗೆ ಬಳ್ಳಾರಿಯ ಬಸ್ ನಿಲ್ದಾಣ. ಬಾಂಬ್ ಇಡೋ ಸಂದರ್ಭದಲ್ಲಿ ಹಾಕಿರುವಂಥ ಬಟ್ಟೆ ಬೇರೆ, BMTC ಬಸ್ ಹತ್ತಿದಂಥ ಸಂದರ್ಭದಲ್ಲಿ ಬಟ್ಟೆ ಬೇರೆ ಆಗಿದೆ. ಅದೇ ಬಟ್ಟೆನೇ ಕಂಟಿನ್ಯೂಟಿಯಾಗಿ ಬಳ್ಳಾರಿಯಲ್ಲಿದೆ. ಮತ್ತು ಅಲ್ಲಿ ಹೋಗಿ ಏನಾದರೂ ಬದಲಾವಣೆ ಮಾಡ್ಕೊಂಡು ಎಲ್ಲಾದರೂ ಬೇರೆ ಕಡೆ ಓಡಾಡೋದನ್ನ, ಅವನು ಓಡಾಡ್ತಾ ಇರೋ ರೀತಿಯಲ್ಲಿ ನೋಡಿದ್ರೆ ಮತ್ತಿನ್ಯಾವುದೋ ಬಸ್ಸನ್ನು ಹುಡುಕಾಟದಲ್ಲಿದ್ದಾನೆ, ಇನ್ನೆಲ್ಲೋ ಟ್ರಾವೆಲ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹುಡುಕಾಟದಲ್ಲಿದ್ದಾನೆ ಅವನು. ತನಿಖೆಯ ದಿಕ್ಕು ತಪ್ಪಿಸುವಂಥ ಹಲವು ಪ್ರಯತ್ನಗಳನ್ನು ಅವನು ಮಾಡಿದ್ದಾನೆ ಆರಂಭದಿಂದಲೂ. ಕ್ಯಾಪ್ ಹಾಕ್ಕೊಂಡು ಬಂದಿದ್ದು, ಮಾಸ್ಕ್ ಹಾಕ್ಕೊಂಡು ಬಂದಿದ್ದು, ಸ್ಪೆಕ್ಟ್ ಹಾಕ್ಕೊಂಡು ಬಂದಿದ್ದು, ಅದಾದ ನಂತರ ಅದನ್ನು ಎಲ್ಲೋ ಎಸ್ದಿದ್ದು, ಆಮೇಲೆ ಒಂದು 10 BMTC ಬಸ್ಗಳಲ್ಲಿ ಓಡಾಡಿದ್ದು, ಆಮೇಲೆ ಇನ್ನೆಲ್ಲೋ ದಾರಿ ತಪ್ಪಿಸೋಕೆ ಇನ್ಯಾವುದೋ ಬಸ್ ಹತ್ಕೊಂಡು ಓಡಾಡಿದ್ದು, ಬಟ್ಟೆ ಚೇಂಜ್ ಮಾಡಿದ್ದು, ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ನಿಮಗೆ. ಆ ದೃಶ್ಯಗಳನ್ನು ನಿಮಗೆ ಎರಡು NIA ಈಗ ಬಿಡುಗಡೆಯನ್ನು ಮಾಡಿದೆ. ಸೊ ನಿಮ್ಗೆ ಯಾರಾದರೂ ಗೊತ್ತಿರೋರಿದ್ದರೆ ಅವನನ್ನು ನೋಡಿದರೆ ಗೊತ್ತಾಗುತ್ತೆ, ಇವನೇ ಇವನು ಅಂತೇಳಿ ನಿಮಗೆ ಗೊತ್ತಿರೋರಿದ್ದವ್ರಿಗೆ ಗೊತ್ತಾಗುತ್ತೆ. ಹೇಳಿ, ನಿಮ್ಮ ಹೆಸರು ಎಲ್ಲವನ್ನೂ ಕೂಡ ಗೌಪ್ಯವಾಗಿಡ್ತಾರೆ. ಜೊತೆಗೆ NIA ಕೂಡ 10 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆಯನ್ನು ಮಾಡಿದೆ. ಸೊ ಸಾಧ್ಯ ಆದಷ್ಟು ಬೇಗ ಹಿಡಿಯೋಣ ಇವನ್ನ. ಯಾಕಂದರೆ ಇನ್ನೊಂದು ಎಂತಾದರೂ ಮತ್ತೆ ದೊಡ್ಡ ಕೃತ್ಯಕ್ಕೆ ಕೈ ಹಾಕಿದ್ದಿದ್ರೆ ಯಾರಿಗೆ ಗೊತ್ತು. ನಮಗೆ ಗೊತ್ತಿರೋರು ಇನ್ಯಾರಿಗೂ ಆದರೂ ಹಾನಿ ಆಗುವಂಥದ್ದು ಬೇಡಲ್ವ. ಪಾಪ ಈಗ ಅನುಭವಿಸಿರೋದೇ ಸಾಕು. ರಾಮೇಶ್ವರಂ ಕೆಫೆಯಲ್ಲಿ ಏಟು ತಿಂದವರು, ಒಬ್ಬರು ಕಿವಿಗೆ, ಒಬ್ಬರು ಕಣ್ಣಿಗೆ, ಇನ್ಯಾರಿಗೂ ಗಾಯ, ಇವೆಲ್ಲ ಇದ್ದಾವೆ. ಮತ್ತಿನ್ಯಾರಿಗೂ ಆಗೋದು ಬೇಡ. ಇನ್ಯಾರ್ದೋ ಮನೆಯಲ್ಲಿ ಇನ್ಯಾರಿಗೂ ಗಾಯ ಆಗೋದು ಬೇಡ. ಅಂಥ ದೊಡ್ಡದು ಆಗದೆ ಇರೋ ರೀತಿಯಲ್ಲಿ ಇವನನ್ನು ಹಿಡಿಬೇಕಾಗಿದೆ ಮೊದಲು. ಅದಕ್ಕೆ ಯಾಕೆ ವಿಡಿಯೋಗಳನ್ನು ಕೊಡ್ತಾ ಇದ್ದಾರೆ NIA ಅವರು ಅಂತಂದರೆ, ಇವನ್ನ ಚಲನವಲನವನ್ನು ನೀವು ಗಮನಿಸ್ಕೊಂಡಾಗ ನಿಮಗೆ ಎಲ್ಲೋ ಕಣ್ಣಿಗೆ ಕಾಣಿಸ್ದಾಗ ಅದರ ಮಾಹಿತಿಯನ್ನು ಕೊಡಲಿ ಅಂತ ಹೇಳಿ.